ಚಂಡೀಗಢದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಇಂದು ಸಂಜೆ 7 ಗಂಟೆಗೆ ಎಲ್ಲ ಅಂಗಡಿಗಳು, ಹೋಟೆಲ್ಗಳನ್ನು ಬಂದ್ ಮಾಡಲಾಗುತ್ತೆ. ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಬೇರೆ ಎಲ್ಲವೂ ಕೂಡ ಚಂಡೀಗಢದಲ್ಲಿ ಕ್ಲೋಸ್ ಇರುತ್ತೆ. ಭದ್ರತಾ ದೃಷ್ಟಿಯಿಂದ ಚಂಡೀಗಢ ಡಿಸಿ ಈ ಆದೇಶವನ್ನು ಕೊಟ್ಟಿದ್ದಾರೆ. ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕಾದಂತಹ ನಗರಗಳು ಇವೆಲ್ಲವೂ ಕೂಡ. ಯಾಕಂತಂದ್ರೆ ಒಂದು ಅಲ್ಲಿ ಡಿಫೆನ್ಸ್ ಪೋಸ್ಟ್ಗಳಿರುವಂತದ್ದು, ಎರಡನೇದು ಇದು ಗಡಿ ಭಾಗದಲ್ಲಿ ಬರುವಂತಹ ಪ್ರಮುಖ ನಗರಗಳು. ಹಾಗಾಗಿ ಇದನ್ನ ಸಂರಕ್ಷಣೆ ಮಾಡಿಕೊಳ್ಳಬೇಕಾಗಿರುವಂತದ್ದು ಭದ್ರತಾ ಪಡೆಗಳ ಕರ್ತವ್ಯ. ನಿರಂತರವಾಗಿ ಪಾಕ್ ಕಡೆಯಿಂದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಆಗುವ ಸಂಭವನೀಯತೆಯ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಚಂಡೀಗಢದಲ್ಲಿ ಎಲ್ಲ ಶಾಪ್ಗಳು, ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಎಲ್ಲ ಬಗೆಯ ಕಚೇರಿ ಮುಂತಾದವು ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಲಾಗುತ್ತೆ, ಬಂದ್ ಮಾಡಲಾಗುತ್ತೆ. ಚಂಡೀಗಢದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಇಂದು ಸಂಜೆ 7 ಗಂಟೆಗೆ ಎಲ್ಲ ಅಂಗಡಿಗಳು, ಹೋಟೆಲ್ಗಳನ್ನು ಬಂದ್ ಮಾಡಲಾಗುತ್ತೆ. ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಬೇರೆ ಎಲ್ಲವೂ ಕೂಡ ಚಂಡೀಗಢದಲ್ಲಿ ಕ್ಲೋಸ್ ಇರುತ್ತೆ. ಭದ್ರತಾ ದೃಷ್ಟಿಯಿಂದ ಚಂಡೀಗಢ ಡಿಸಿ ಈ ಆದೇಶವನ್ನು ಕೊಟ್ಟಿದ್ದಾರೆ. ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕಾದಂತಹ ನಗರಗಳು ಇವೆಲ್ಲವೂ ಕೂಡ. ಯಾಕಂತಂದ್ರೆ ಒಂದು ಅಲ್ಲಿ ಡಿಫೆನ್ಸ್ ಪೋಸ್ಟ್ಗಳಿರುವಂತದ್ದು, ಎರಡನೇದು ಇದು ಗಡಿ ಭಾಗದಲ್ಲಿ ಬರುವಂತಹ ಪ್ರಮುಖ ನಗರಗಳು. ಹಾಗಾಗಿ ಇದನ್ನ ಸಂರಕ್ಷಣೆ ಮಾಡಿಕೊಳ್ಳಬೇಕಾಗಿರುವಂತದ್ದು ಭದ್ರತಾ ಪಡೆಗಳ ಕರ್ತವ್ಯ. ನಿರಂತರವಾಗಿ ಪಾಕ್ ಕಡೆಯಿಂದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಆಗುವ ಸಂಭವನೀಯತೆಯ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಚಂಡೀಗಢದಲ್ಲಿ ಎಲ್ಲ ಶಾಪ್ಗಳು, ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಎಲ್ಲ ಬಗೆಯ ಕಚೇರಿ ಮುಂತಾದವು ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಲಾಗುತ್ತೆ, ಬಂದ್ ಮಾಡಲಾಗುತ್ತೆ. ಚಂಡೀಗಢದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಇಂದು ಸಂಜೆ 7 ಗಂಟೆಗೆ ಎಲ್ಲ ಅಂಗಡಿಗಳು, ಹೋಟೆಲ್ಗಳನ್ನು ಬಂದ್ ಮಾಡಲಾಗುತ್ತೆ. ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಬೇರೆ ಎಲ್ಲವೂ ಕೂಡ ಚಂಡೀಗಢದಲ್ಲಿ ಕ್ಲೋಸ್ ಇರುತ್ತೆ. ಭದ್ರತಾ ದೃಷ್ಟಿಯಿಂದ ಚಂಡೀಗಢ ಡಿಸಿ ಈ ಆದೇಶವನ್ನು ಕೊಟ್ಟಿದ್ದಾರೆ. ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕಾದಂತಹ ನಗರಗಳು ಇವೆಲ್ಲವೂ ಕೂಡ. ಯಾಕಂತಂದ್ರೆ ಒಂದು ಅಲ್ಲಿ ಡಿಫೆನ್ಸ್ ಪೋಸ್ಟ್ಗಳಿರುವಂತದ್ದು, ಎರಡನೇದು ಇದು ಗಡಿ ಭಾಗದಲ್ಲಿ ಬರುವಂತಹ ಪ್ರಮುಖ ನಗರಗಳು. ಹಾಗಾಗಿ ಇದನ್ನ ಸಂರಕ್ಷಣೆ ಮಾಡಿಕೊಳ್ಳಬೇಕಾಗಿರುವಂತದ್ದು ಭದ್ರತಾ ಪಡೆಗಳ ಕರ್ತವ್ಯ. ನಿರಂತರವಾಗಿ ಪಾಕ್ ಕಡೆಯಿಂದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಆಗುವ ಸಂಭವನೀಯತೆಯ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಚಂಡೀಗಢದಲ್ಲಿ ಎಲ್ಲ ಶಾಪ್ಗಳು, ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಎಲ್ಲ ಬಗೆಯ ಕಚೇರಿ ಮುಂತಾದವು ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಲಾಗುತ್ತೆ, ಬಂದ್ ಮಾಡಲಾಗುತ್ತೆ. ಚಂಡೀಗಢದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಇಂದು ಸಂಜೆ 7 ಗಂಟೆಗೆ ಎಲ್ಲ ಅಂಗಡಿಗಳು, ಹೋಟೆಲ್ಗಳನ್ನು ಬಂದ್ ಮಾಡಲಾಗುತ್ತೆ. ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಬೇರೆ ಎಲ್ಲವೂ ಕೂಡ ಚಂಡೀಗಢದಲ್ಲಿ ಕ್ಲೋಸ್ ಇರುತ್ತೆ. ಭದ್ರತಾ ದೃಷ್ಟಿಯಿಂದ ಚಂಡೀಗಢ ಡಿಸಿ ಈ ಆದೇಶವನ್ನು ಕೊಟ್ಟಿದ್ದಾರೆ. ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕಾದಂತಹ ನಗರಗಳು ಇವೆಲ್ಲವೂ ಕೂಡ. ಯಾಕಂತಂದ್ರೆ ಒಂದು ಅಲ್ಲಿ ಡಿಫೆನ್ಸ್ ಪೋಸ್ಟ್ಗಳಿರುವಂತದ್ದು, ಎರಡನೇದು ಇದು ಗಡಿ ಭಾಗದಲ್ಲಿ ಬರುವಂತಹ ಪ್ರಮುಖ ನಗರಗಳು. ಹಾಗಾಗಿ ಇದನ್ನ ಸಂರಕ್ಷಣೆ ಮಾಡಿಕೊಳ್ಳಬೇಕಾಗಿರುವಂತದ್ದು ಭದ್ರತಾ ಪಡೆಗಳ ಕರ್ತವ್ಯ. ನಿರಂತರವಾಗಿ ಪಾಕ್ ಕಡೆಯಿಂದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಆಗುವ ಸಂಭವನೀಯತೆಯ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಚಂಡೀಗಢದಲ್ಲಿ ಎಲ್ಲ ಶಾಪ್ಗಳು, ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಎಲ್ಲ ಬಗೆಯ ಕಚೇರಿ ಮುಂತಾದವು ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಲಾಗುತ್ತೆ, ಬಂದ್ ಮಾಡಲಾಗುತ್ತೆ. ಚಂಡೀಗಢದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಇಂದು ಸಂಜೆ 7 ಗಂಟೆಗೆ ಎಲ್ಲ ಅಂಗಡಿಗಳು, ಹೋಟೆಲ್ಗಳನ್ನು ಬಂದ್ ಮಾಡಲಾಗುತ್ತೆ. ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಬೇರೆ ಎಲ್ಲವೂ ಕೂಡ ಚಂಡೀಗಢದಲ್ಲಿ ಕ್ಲೋಸ್ ಇರುತ್ತೆ. ಭದ್ರತಾ ದೃಷ್ಟಿಯಿಂದ ಚಂಡೀಗಢ ಡಿಸಿ ಈ ಆದೇಶವನ್ನು ಕೊಟ್ಟಿದ್ದಾರೆ.
ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕಾದಂತಹ ನಗರಗಳು ಇವೆಲ್ಲವೂ ಕೂಡ. ಯಾಕಂತಂದ್ರೆ ಒಂದು ಅಲ್ಲಿ ಡಿಫೆನ್ಸ್ ಪೋಸ್ಟ್ಗಳಿರುವಂತದ್ದು, ಎರಡನೇದು ಇದು ಗಡಿ ಭಾಗದಲ್ಲಿ ಬರುವಂತಹ ಪ್ರಮುಖ ನಗರಗಳು. ಹಾಗಾಗಿ ಇದನ್ನ ಸಂರಕ್ಷಣೆ ಮಾಡಿಕೊಳ್ಬೇಕಾಗಿರುವಂತದ್ದು ಭದ್ರತಾ ಪಡೆಗಳ ಕರ್ತವ್ಯ. ನಿರಂತರವಾಗಿ ಪಾಕ್ ಕಡೆಯಿಂದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಆಗುವ ಸಂಭವನೀಯತೆಯ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಚಂಡೀಗಢದಲ್ಲಿ ಎಲ್ಲ ಶಾಪ್ಗಳು, ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಎಲ್ಲ ಬಗೆಯ ಕಚೇರಿ ಮುಂತಾದವು ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಲಾಗುತ್ತೆ, ಬಂದ್ ಮಾಡಲಾಗುತ್ತೆ. ಚಂಡೀಗಢದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಇಂದು ಸಂಜೆ 7 ಗಂಟೆಗೆ ಎಲ್ಲ ಅಂಗಡಿಗಳು, ಹೋಟೆಲ್ಗಳನ್ನು ಬಂದ್ ಮಾಡಲಾಗುತ್ತೆ. ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಬೇರೆ ಎಲ್ಲವೂ ಕೂಡ ಚಂಡೀಗಢದಲ್ಲಿ ಕ್ಲೋಸ್ ಇರುತ್ತೆ. ಭದ್ರತಾ ದೃಷ್ಟಿಯಿಂದ ಚಂಡೀಗಢ ಡಿಸಿ ಈ ಆದೇಶವನ್ನು ಕೊಟ್ಟಿದ್ದಾರೆ. ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕಾದಂತಹ ನಗರಗಳು ಇವೆಲ್ಲವೂ ಕೂಡ. ಯಾಕಂತಂದ್ರೆ ಒಂದು ಅಲ್ಲಿ ಡಿಫೆನ್ಸ್ ಪೋಸ್ಟ್ಗಳಿರುವಂತದ್ದು, ಎರಡನೇದು ಇದು ಗಡಿ ಭಾಗದಲ್ಲಿ ಬರುವಂತಹ ಪ್ರಮುಖ ನಗರಗಳು. ಹಾಗಾಗಿ ಇದನ್ನ ಸಂರಕ್ಷಣೆ ಮಾಡಿಕೊಳ್ಬೇಕಾಗಿರುವಂತದ್ದು ಭದ್ರತಾ ಪಡೆಗಳ ಕರ್ತವ್ಯ. ನಿರಂತರವಾಗಿ ಪಾಕ್ ಕಡೆಯಿಂದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಆಗುವ ಸಂಭವನೀಯತೆಯ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಚಂಡೀಗಢದಲ್ಲಿ ಎಲ್ಲ ಶಾಪ್ಗಳು, ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಎಲ್ಲ ಬಗೆಯ ಕಚೇರಿ ಮುಂತಾದವು ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಲಾಗುತ್ತೆ, ಬಂದ್ ಮಾಡಲಾಗುತ್ತೆ. ಚಂಡೀಗಢದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಇಂದು ಸಂಜೆ 7 ಗಂಟೆಗೆ ಎಲ್ಲ ಅಂಗಡಿಗಳು, ಹೋಟೆಲ್ಗಳನ್ನು ಬಂದ್ ಮಾಡಲಾಗುತ್ತೆ. ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಬೇರೆ ಎಲ್ಲವೂ ಕೂಡ ಚಂಡೀಗಢದಲ್ಲಿ ಕ್ಲೋಸ್ ಇರುತ್ತೆ. ಭದ್ರತಾ ದೃಷ್ಟಿಯಿಂದ ಚಂಡೀಗಢ ಡಿಸಿ ಈ ಆದೇಶವನ್ನು ಕೊಟ್ಟಿದ್ದಾರೆ. ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕಾದಂತಹ ನಗರಗಳು ಇವೆಲ್ಲವೂ ಕೂಡ. ಯಾಕಂತಂದ್ರೆ ಒಂದು ಅಲ್ಲಿ ಡಿಫೆನ್ಸ್ ಪೋಸ್ಟ್ಗಳಿರುವಂತದ್ದು, ಎರಡನೇದು ಇದು ಗಡಿ ಭಾಗದಲ್ಲಿ ಬರುವಂತಹ ಪ್ರಮುಖ ನಗರಗಳು. ಹಾಗಾಗಿ ಇದನ್ನ ಸಂರಕ್ಷಣೆ ಮಾಡಿಕೊಳ್ಬೇಕಾಗಿರುವಂತದ್ದು ಭದ್ರತಾ ಪಡೆಗಳ ಕರ್ತವ್ಯ. ನಿರಂತರವಾಗಿ ಪಾಕ್ ಕಡೆಯಿಂದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಆಗುವ ಸಂಭವನೀಯತೆಯ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಚಂಡೀಗಢದಲ್ಲಿ ಎಲ್ಲ ಶಾಪ್ಗಳು, ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಎಲ್ಲ ಬಗೆಯ ಕಚೇರಿ ಮುಂತಾದವು ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಲಾಗುತ್ತೆ, ಬಂದ್ ಮಾಡಲಾಗುತ್ತೆ. ಚಂಡೀಗಢದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಇಂದು ಸಂಜೆ 7 ಗಂಟೆಗೆ ಎಲ್ಲ ಅಂಗಡಿಗಳು, ಹೋಟೆಲ್ಗಳನ್ನು ಬಂದ್ ಮಾಡಲಾಗುತ್ತೆ. ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಮೆಡಿಕಲ್ ಶಾಪ್ಗಳನ್ನು ಹೊರತುಪಡಿಸಿ ಬೇರೆ ಎಲ್ಲವೂ